ಇವತ್ತು ಚೆನ್ನೈ ಟೀಮ್ ಬಗ್ಗೆ ಮಾತಾಡೋಣ. ಚೆನ್ನೈ ಟೀಮ್ ಅಂದರೆ 5 ಟೈಮ್ಸ್ ಐ ಪಿ ಎಲ್ ಚಾಂಪಿಯನ್ಸ್ ಆಗಿದ್ದಾರೆ. ಸೊ ಫಸ್ಟು ನೆನಪಾಗೋದು ಧೋನಿ. ಧೋನಿ ಅಂದರೆ ತುಂಬ ರೆಸ್ಪೆಕ್ಟ್. ಯಾಕಂದರೆ ಅವ್ರು ಏನೇ ಇದ್ರೂ ಅವ್ರು ಚೆನ್ನೈ ಟೀಮಲ್ಲಿರ್ಬೋದು, ಏನೇ ಆಗಿರ್ಬೋದು. ಸೊ ಅವರು ಇಂಡಿಯಾಗೆ 3 ICC ಟ್ರೋಫೀಸ್ನ ತಂದುಕೊಟ್ಟಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಆಗಿರ್ಬೋದು, T20 ವರ್ಲ್ಡ್ ಕಪ್ ಆಗಿರ್ಬೋದು, 2011 ವರ್ಲ್ಡ್ ಕಪ್ ಆಗಿರ್ಬೋದು. ಸೊ ಅದಕ್ಕೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಲೇಬೇಕು. ಸೊ ದಯವಿಟ್ಟು ಯಾರೂ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡಿ ಯಾರನ್ನೂ ಟ್ರೋಲ್ ಮಾಡೋದು ಆ ಥರ ಮಾಡೋದು ಚೆನ್ನಾಗಿರಲ್ಲ. ಆ್ಯಕ್ಚುಲಿ ಒಳ್ಳೇದಲ್ಲ ಅದು. ಸೊ ಎಲ್ಲರೂ ರೆಸ್ಪೆಕ್ಟ್ ಮಾಡಬೇಕು. ಆ್ಯಸ್ ಎ IPL ಹೆಲ್ತಿ ಟಾರ್ಗೆಟ್ಸ್ ಓಕೆ, ಅದು ಸ್ವಲ್ಪ ಎಂಜಾಯ್ಮೆಂಟ್ಗೆ ಇರ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಯಾವುದೂ ಮಿತಿ ಮೀರಬಾರ್ದು. ಸೊ ಇವತ್ತು ನಾವು ಚೆನ್ನೈ ಟೀಮ್ ಬಗ್ಗೆ ಮಾತಾಡೋಣ ಅಂದರೆ, ಅವ್ರದ್ದು ಓಪನಿಂಗ್ ಪೇರ್ ಫಸ್ಟಿಂದನೂ ಅಷ್ಟೇ ಓಪನಿಂಗ್ ಪೇರಿಂದನೇ ಅವ್ರ ಮೇಲೆ ಡಿಪೆಂಡ್ ಆಗಿರೋದು ಜಾಸ್ತಿ. ಅವ್ರದ್ದು ಓಪನಿಂಗ್ ಪೇರ್ ಯಾವಾಗ ಕ್ಲಿಕ್ ಆಗಿರುತ್ತೆ ಅವಾಗ ಅವ್ರು ಚೆನ್ನಾಗಿ ಮ್ಯಾಚ್ನ ಚೆನ್ನಾಗಿ ವಿನ್ ಆಗಿರ್ತಾರೆ ಮ್ಯಾಚ್. ಸೊ ನೀವು ಯಾವಾಗ ಮೈಕ್ ಹಸಿ ತೊಗೋಬೋದು, ಮತ್ತು ಡುಪ್ಲೆಸಿಸ್ ತೊಗೋಬೋದು, ಮತ್ತು ಶೇನ್ ವ್ಯಾಟ್ಸನ್ ತೊಗೊಬೋದು. ಸೊ ಇಷ್ಟು ಜನ. ಸೊ ಅವ್ರದ್ದು ಈ ಸರಿ ಓಪನಿಂಗ್ ಪೇರ್ ಬಂದ್ಬಿಟ್ಟು ಕಾನ್ವೆ ಮತ್ತು ರಚಿನ್ ರವೀಂದ್ರ. ಅದಾದಮೇಲೆ ರಾಹುಲ್ ತ್ರಿಪಾಠಿ ಇದ್ದಾರೆ. ಅದಾದಮೇಲೆ ಶಿವಮ್ ದುಬೆ 6 ಸೀಟರ್. ಅವ್ರ ಮೇಲೆ ಒಂದು ಸಿಟ್ಟು ಏನಂದರೆ, ಅವ್ರು RCBಲಿ ಇದ್ದಾಗ ಅವರು ಅಷ್ಟು ಚೆನ್ನಾಗಿ ಆಡ್ತಿದ್ದಿಲ್ಲ. ಚೆನ್ನಾಗಿ ಹೋಗಿದ ತಕ್ಷಣವೇ ಫುಲ್ಲು ಮಿಂಚಕ್ಕೆ ಸ್ಟಾರ್ಟ್ ಆಗಿಬಿಟ್ರು. ಅದೇನೋ ಗೊತ್ತಿಲ್ಲ, RCBಲಿ ಇದ್ದಾಗ ಯಾರೂ ಚೆನ್ನಾಗಿ ಆಡಲ್ಲ. RCB ಟೀಮ್ ಬಿಟ್ಟು ಆದಮೇಲೆ ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಅದೇನು ಇದೋ ಗೊತ್ತಿಲ್ಲ. ಸೊ ಅದಾದಮೇಲೆ ಆಬ್ವಿಯಸ್ಲಿ ರವೀಂದ್ರ ಜಡೇಜಾ, ಧೋನಿ. ಆ್ಯಕ್ಚುಲಿ ಅವ್ರದ್ದು ಈ ಸರಿ ಬೌಲಿಂಗ್ ಚೆನ್ನಾಗಿದೆ. ಸ್ಪಿನ್ ಅವ್ರದ್ದು ಏನಿದೆ, ಚಿದಂಬರಂ ಸ್ಟೇಡಿಯಮ್ಮು ಚಿಪೋಕಲ್ಲಿ, ಅವು ಕರೆಕ್ಟಾಗಿ ಬೌಲರ್ಸ ಪಿಕ್ ಮಾಡ್ಕೊಂಡಿದ್ದಾರೆ. ನೂರ್ ಅಹ್ಮದ್ ಆಗಿರ್ಬೋದು, ರವಿಚಂದ್ರನ್ ಅಶ್ವಿನ್, ಜಡೇಜಾ. ಅವರು ಮಿನಿಮಮ್ ಅವ್ರು 5 ಗೇಮ್ಸ್ ಅಂತೂ ವಿನ್ ಆಗ್ಬೋದು ಆ ಸ್ಟೇಡಿಯಮಲ್ಲಿ, ಹಾಗಿದೆ ಅವ್ರದ್ದು. ಸೊ ಈ ಸರಿ ಧೋನಿ ಅವ್ರಿಗೆ ಫಿನಿಷರ್ದು ಒಂದು ಪ್ರಾಬ್ಲಮ್ ಇದೆ ಅಂತ ನನಗೆ ಅನ್ನಿಸ್ತಿದೆ. ಪ್ರಾಪರ್ ಫಿನಿಷರ್ ಯಾರೂ ಇಲ್ಲ ಅವ್ರಿಗೆ. ಸೊ ಅದಕ್ಕೆ ಧೋನಿನೇ ಇನ್ನೂ ಸ್ವಲ್ಪ ಅಬ್ದೋ ಆಡ ಬಂದು ಅಟ್ಲೀಸ್ಟ್ ಒಂದು 4 to 5 hours ಆಡಬೇಕು. ಆವಾಗ ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ನಾನು ಲಾಸ್ಟ್ ಇಯರ್ 19th ಓವರ್ ಬಂದು 2 to 3 balls ಇದ್ದಂಗೆ ಆಡ್ತೀನಿ ಅಂದರೆ ಏನೂ ಯೂಸ್ ಆಗಲ್ಲ ಅವ್ರಿಗೆ. ಸೊ ಅವ್ರು ಪ್ರತಿ ಸರಿ ನೀವು ನೋಡಿದ್ರೆ ಒಂದು ಸರಿ ಚಾಂಪಿಯನ್ಸ್ ಆಗ್ತಾರೆ, ಒಂದು ಸರಿ ಪ್ಲೇ ಆಫ್ಗೂ ಎಂಟ್ರಿ ಆಗಲ್ಲ ಅವರು. ಸೊ ಈ ಥರ ಅವ್ರದ್ದು ಪ್ರತಿ ಸರಿ ನೋಡ್ಬೇಕಾದ್ರೆ. ಸೊ ಮೇ ಬಿ ಈ ವರ್ಷ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಬರಲಿ, ಪ್ಲೇ ಆಫ್ಗೆ ಬರಲಿ, RCBನೂ ಪ್ಲೇ ಆಫ್ ಬರಲಿ. ಲಾಸ್ಟ್ ಇಯರ್ ಆದಂಗೆ ಟಫ್ ಫೈಟ್ ಕೊಡಲಿ, RCB ವಿನ್ ಆಗಲಿ. ಸೊ ಮೊನ್ನೆ ಯಾವುದೋ ಇವ್ರದ್ದು ಅಬಂಡಿ ರಾಯ್ಡದು ವೀಡಿಯೋ ನೋಡ್ತಿದ್ದೆ. ಅವ್ರಿಗೆ ಅದೇನು ಶತ್ರುತ್ವ ಇದೆಯೋ ಗೊತ್ತಿಲ್ಲ RCB ಮೇಲೆ. ಅವ್ರಂತಾರೆ RCB ಕಪ್ ಗೆಲ್ಲಬೇಕು, ಆದರೆ ಈ ವರ್ಷ ಅಲ್ಲ, ಮುಂಬೈ ಅಥವಾ ಚೆನ್ನೈ ಗೆಲ್ಲಿ ಅಂತ. ಸೊ ನಾವು ಅದೇ ಥರ ಬೇಡ್ಕೊಳ್ಳೋಣ. ಅವರು ಪ್ಲೇ ಆಫ್ಗೆ ಬರಲಿ, ನಮ್ಮ ಮೇಲೆ ಸೋಲ್ಲಿ ಅಷ್ಟೇ.